ನನ್ನ ಗುರುಗಳನ್ನು ಇವತ್ತು ನಾನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ನಾನು ನಿನ್ನೆ ತಾನೇ ಸೇವೆಯಿಂದ ನಿವೃತ್ತಿಯಾಗಿದ್ದೀನಿ. ನಾನು ಸಹ ನಿವೃತ್ತ ಶಿಕ್ಷಕ. ನನ್ನ ಗುರುಗಳನ್ನು ಇವತ್ತು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಸೌಭಾಗ್ಯ ಅದು. ಹಾಗಾಗಿ ಸ್ನೇಹಿತರೆ, ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಶನ ಅಂತಲೂ ನಾವು ಕರಿಬೋದು. ಯಾಕಂತಂದರೆ ನಾನು 36 ವರ್ಷ ಸೇವೆ ಮಾಡಿದೆ. ಇವರ ಹತ್ರ ನಾನು ಕಲ್ತಿದ್ದು 50 ವರ್ಷದಿಂದ. ಇವತ್ತು ನನಗೆ ಖುಷಿ ಇದೆ. ನನ್ನ ಗುರುಗಳನ್ನ ಮಾತಾಡ್ಸೋಕ್ಕೆ ಬಂದಿದ್ದೀನಿ. ನನ್ನ ಅನುಭವಗಳನ್ನು, ಅವರ ಅನುಭವಗಳನ್ನು ಇವತ್ತು ಅವರಿಂದಲೇ ಪಡ್ಕೊಳ್ಳೋಣ. ಸ್ನೇಹಿತರೆ, ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ MBS ಅಂತ ನಾವು ಕರೀತಾ ಇದ್ದೆ, ಇನ್ಸಿಯಲನ್ನು MB ಶಿವಣ್ಣ ಅಂತ ಹೇಳಿ, ಅವ್ರನ್ನ ನಾವಿವತ್ತು ಮಾತಾಡ್ಸೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಾನು ಸುಮಾರು ನನಗಿವತ್ತು 60 ವರ್ಷ ಏಜು. ಒಂದು 40-45 ವರ್ಷ ಹಿಂದಕ್ಕೆ ಹೋಗ್ತೀನಿ ಸರ್. 45. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಅಂಕನಹಳ್ಳಿ ಗವಿ ಮಠ ಅಂತ ಹೇಳಿ ನಾವು ಓದಿದಂಥ ಒಂದು ಶಾಲೆ. ನನಗೆ ನೀವು ಅದೇ ಶಾಲೆಯಲ್ಲಿ ಓದಿದ್ರಿ ಅಂತ ಕೇಳಿದ್ದೀನಿ. 1962ರಲ್ಲಿ ತಾವು ಅಲ್ಲಿ ಪಾದಾರ್ಪಣೆ ಮಾಡಿ ಪ್ರೈಮರಿ ಹೈಸ್ಕೂಲನ್ನಲ್ಲೇ ಓದಿ, ನಂತರ ನೀವು ಬೇರೆ ಕಡೆ B.Ed ಮುಗಿಸ್ಕೊಂಡು ಅದೇ ಶಾಲೆಗೆ ಶಿಕ್ಷಕರಾಗಿ ಬರ್ತೀರಿ. ನಾನು ಅವಾಗ ನಿಮ್ಮ ಶಿಷ್ಯನಾಗಿ ಇದ್ದೀನಿ. ಅಲ್ಲಿಂದ ನನಗೆ ಜ್ಞಾಪಕ ಇದೆ, ಅದರಿಂದ ನನಗೆ ಜ್ಞಾಪಕ ಇಲ್ಲ. ಹೇಳಿ ಸರ್. ಈಗ ನನಗನ್ಸಿದ್ದೇನಂತಂದರೆ, ಅಂಕನಹಳ್ಳಿ ಗವಿಮಠ ಒಂದು ಆಶ್ರಮ ಶಾಲೆ. ಅದು ಸ್ವಾಮೀಜಿ ಇದ್ದರು. ಒಂದು ಬಡ ವಿದ್ಯಾರ್ಥಿಗಳಿಗೆ 100 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡ್ತಾಯಿದ್ರು, ಊಟ ಕೊಡ್ತಾಯಿದ್ರು. ಆದರೆ ಅವತ್ತಿನ ಕಾಲ ತುಂಬ ಬಡತನದ ಬರಗಾಲದ ಕಾಲ. 1975 ಬರಗಾಲ. ಊಟದ ಬಹಳ ತೊಂದರೆ ಇತ್ತು. ಆದ್ರೂ ಸ್ವಾಮೀಜಿ ಕೂಲಿ ಮಾಡಿ ಅಥವಾ ಭಿಕ್ಷೆ ಬೇಡಿ ತಂದು ನಮ್ಮನ್ನೆಲ್ಲ ಸಾಕಿ ವಿದ್ಯಾಭ್ಯಾಸ ಕೊಟ್ಟಂಥ ಒಂದು ಆಶ್ರಮ, ಅಕ್ಷರ ಕೊಟ್ಟಂಥ ಗುರುಗಳು ನೀವು. ಸರ್ ಹೇಳಿ, ನಾನು ನಿಮ್ಮ ಬಗ್ಗೆ ಒಂದಿಷ್ಟು ಮಾತಾಡಬೇಕು. ನಿಮ್ಮ ಮೂಲತಃ ಮಾದಾಪುರ, ಗಟ್ಟಿಪುರ ಹತ್ರ ಅಲ್ಲ? ಮಾದಾಪುರ, ರಾಮನಗರ ತಾಲೂಕು, ಬಿಡ್ದಿ ರಾಮನಗರ ಮಧ್ಯೆ ನಮ್ಮ ಮಾದಾಪುರ ಅಂತ. ನಮ್ಮ ಮಾತಾಪಿತೃಗಳು ಅದೇ ಊರಿನವರು. ಬೆಟ್ಟಯ್ಯ ಅಂತ ನಮ್ಮ ತಂದೆ, ನಮ್ಮ ತಾಯಿ ಮಾದಮ್ಮ ಅಂತ. ನಾವು 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ಕುಟುಂಬ. ಆದರೂ ಕೂಡ ಆ ಕಾಲದಲ್ಲಿ ಬರಗಾಲ, ಹಾಗಾಗಿ ನಮ್ಮನ್ನೆಲ್ಲ ಓದಕ್ಕೆ ತುಂಬ ಅನುಕೂಲಗಳಿರಲಿಲ್ಲ. ನಮ್ಮ ಮಂದಿರನ್ನ ಜೀತಕ್ಕೆ ಇರಿಸ್ಬಿಟ್ಟಿದ್ರು ತಂದೆ ತಾಯಿ. ನಾನು ಕೂಡ ಅನಿವಾರ್ಯವಾಗಿ ನಮ್ಮ ತಂದೆಯವರು ನಾನು 6 ವರ್ಷದ ಬಾಲಕನಿದ್ದಾಗ ತೀರ್ಕೊಂಡ್ರು. ಏನೋ ಕಾಯಿಲೆ ಬಂದು. ನಂತರ ನನ್ನೂ ಕೂಡ ಒಂದು ಬೆಂಗಳೂರಿನಲ್ಲಿ ಒಬ್ಬರ ಮನೆಯಲ್ಲಿ ಮಕ್ಕಳ ಆಡ್ಸ್ಕೊಂಡಿರೋದಕ್ಕೆ ಸೇರಿಸ್ಬಿಟ್ಟಿದ್ರು. ಒಮ್ಮೆ ನಮ್ಮ ಅಂಕನಹಳ್ಳಿ ಮಠದ ಗುರುಗಳು ಯಾವುದೋ ಒಂದು ಕಾರ್ಯ ಅಲ್ಲಿ ಲಾಲ್ಬಾಗ್ನಲ್ಲಿ ಬಂದಾಗ ನನಗೆ ಈ ಗುರುಗಳು, ಆಮೇಲೆ ನಮ್ಮ ತಾಯಿ ತಲೆನ ಹಿಡಿದು ಅದುಮಿ ಅವ್ರ ಪಾದದ ಮೇಲೆ ನನಗೆ ಇಡಿಸಿದ್ರು. ಆ ನೆನಪು ನನಗೆ ಬಂತು. ಆ ದಿನ ಹೋಗಿ ಆ ಮಕ್ಕಳ ಜೊತೆಲಿ ಹೋಗಿ ನಮಸ್ಕಾರ ಮಾಡಿದೆ. ನನಗೆ 2 ರೂಪಾಯಿ ಕೊಟ್ಟು, ನಂದು ಮಠ ಇದೆ ಕಣೋ, ನಿನ್ನಂಥ ಒಂದು 30 ಜನ ಮಕ್ಕಳು, ಬಡ ಮಕ್ಕಳಿದ್ದಾರೆ, ನಿಮ್ಮ ಅಮ್ಮನಿಗೆ ಹೇಳಿ ಬಂದ್ಬಿಡೋ ನಮ್ಮ ಮಠಕ್ಕೆ, ಅಲ್ಲಿ ಓದ್ಕೊಂಡು ಊಟ ಎಲ್ಲ ಕೊಡ್ತೀವಿ ಕಣೋ ಅಂತ ಹೇಳಿದ್ರು. ಅಲ್ಲಿಂದ ನಾನು ಹೇಗೋ ನಮ್ಮೂರು ತಲುಪಿ, ನಮ್ಮೂರಿನಿಂದ ಮಠಕ್ಕೆ ತಲುಪಿ, ಅಲ್ಲಿ ನಾನು ಒಂದೇ ವರ್ಷಕ್ಕೆ 4 ತರಗತಿಗಳದ್ದು ಸರ್ಟಿಫಿಕೇಟ್ ಕೊಡಿಸಿದ್ರು ಒಬ್ಬ ಪುಣ್ಯಾತ್ಮ. ಅವ್ರ ಹೆಸರನ್ನ ಈ ಸಮಯದಲ್ಲಿ ನೆನೀಬೇಕು. ಹೀಗಾಗಿ ನಾನು ಅಲ್ಲಿ ನನಗೆ ಜೀವನ ಕೊಟ್ಟಂಥ ಮಠ, ವಿದ್ಯೆ ಮತ್ತು ಜ್ಞಾನ, ವಸತಿ, ಊಟ, ಅಂತಹ ಒಂದು
ಬರಗಾಲದ ಸಮಯದಲ್ಲಿ ಸ್ವಾಮೀಜಿಯವರು ಭಿಕ್ಷೆ ಬೇಡಿ ತಂದು ನಮಗೆನ್ನೆಲ್ಲ ವಿದ್ಯಾವಂತನಾಗಿ ಮಾಡಿದ್ರು. ನಂತರ ಅಷ್ಟಕ್ಕೆ ನನ್ನನ್ನು ಬಿಡಲಿಲ್ಲ. ಅವರು ಸಿದ್ಧಗಂಗೆ ಮಠಕ್ಕೆ ತೊಗೊಂಡೋಗಿ PUCಗೆ ಸೇರಿಸಿ ವೇದ ಸಂಸ್ಕೃತ ಮತ್ತು ಡಿಗ್ರಿ PUC ಮತ್ತು ಡಿಗ್ರಿಯನ್ನು ನಾನು ಅಲ್ಲಿ ಮುಗಿಸಿ ನಾನು ಹಳೆ ಮಠದಲ್ಲಿದ್ದೆ. ಒಂದು ವಾರ ಆದಮೇಲೆ ಸ್ವಾಮೀಜಿ ಅಲ್ಲಿ ಎಲ್ಲ ಕಡೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟರು. ಅಲ್ಲಿ ಯಾರಿದ್ರು ಅಂದರೆ ಈ ಕೆಲವು ಒಟುಗಳು ಮಠಗಳಿಗೆ ಬಟ್ಟಿ ಅಂತ ಸಣ್ಣ ಸಣ್ಣ ಸ್ವಾಮೀಜಿಗಳು ಅವ್ರುಗಳಿದ್ರು. ಒಂದು ಅವರ ಅಡುಗೆ ಸಿಬ್ಬಂದಿ ಮತ್ತು ಸೇವೆ ಮಾಡ್ತಕ್ಕಂಥವ್ರು ಪೂಜಾ ಮರಿಗಳು ಇವ್ರುಗಳಿದ್ರು. ಅವ್ರ ಮಧ್ಯೆ ನನ್ನ ಅಲ್ಲಿ ನಮ್ಮ ಸ್ವಾಮೀಜಿ ಒಂದು ಟ್ರಂಕ್ ಕೊಟ್ಟು ಅಲ್ಲಿ ಇರ್ತಿದ್ರು. ಒಂದು ವಾರ ಆದಮೇಲೆ ಬಂದರು ಸ್ವಾಮೀಜಿ. ಎಲ್ಲನೂ ಚೆಕಪ್ ಮಾಡಿದ್ರು. ನಂದು ಮಾರ್ಕ್ಸ್ ಕಾರ್ಡ್ಗಳನ್ನೂ ನೋಡಿದ್ರು. ನನ್ನ ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿಬಿಟ್ಟು ನಂದು ಹೈ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿತ್ತು. ನೋಡ್ಬಿಟ್ಟು ನನ್ನ ಸ್ವಲ್ಪ ಹೊತ್ತು ಡಿಸ್ಟೆನ್ಸ್ ನೋಡಿ ಯಾರು ನೀನು ಇಲ್ಲಿ ಹಾಕಿದ್ದು, ಯಾರು ನೀನು ಇಲ್ಲಿಗೆ ಬಂದಿದ್ದು ಅಂತ ಕೇಳಿದ್ರು. ಆವಾಗ ನಾನು ಹೀಗೆ ಬುದ್ಧಿ ಅಂಕಣಿ ಮಾಡ್ತಾ, ಓ ಪಿರಂಗಿ ಅನ್ನೋರು ಅವ್ರನ್ನ. ಓ ಪಿರಂಗಿನ, ಹ್ಞೂ ಇರಲಿ ನಾನು ಹೇಳ್ತೀನಿ ಪಿರಂಗಿ ಸ್ವಾಮಿಗಳಿಗೆ, ನೀನು ನಾಳೆ ಬೆಳಗ್ಗೆ ಟ್ರಂಕ್ ಎತ್ಕೊಂಡು ಜನರಲ್ ಹಾಸ್ಟೆಲ್ನಲ್ಲಿ ನಾನು ಹೇಳ್ತೀನಿ ಒಂದು ರೂಮ್ಗೆ ನೀನು ಹೋಗಬೇಕು. ಅಲ್ಲಿ PUC ಅವರೆಲ್ಲ ಅಲ್ಲಿ ಓದ್ತಾರೆ, ನೀನು ಅವ್ರ ಜೊತೆಗಿರ್ಬೇಕು. ಇವರೆಲ್ಲ ತಿಂಡ್ಪೋಕ್ರು ಈ ಪದವನ್ನು ಅವರು ತಿಂಡ್ಪೋಕ್ರು. ನಿಂಗೆ ಗೊತ್ತಿಲ್ಲ, 5, 6, 7 ಸಾರಿ ಫೇಲ್ ಆಗವನೇ ಇವರು ಈ ಸ್ವಾಮಿ. ಈ ಅವ್ರನ್ನ ಹೇಳಿದ್ರು, ಫೇಲ್ ಆಗಿದ್ದಾನೆ, ಇವನ ಜೊತೆ ಇರ್ತೀಯ ನೀನು, ಬೆಳಗ್ಗೆನೇ ಹೊರಟೋಗ್ಬಿಡ್ಬೇಕು ನೀನು ಅಂತ ಹೇಳಿದೆ. ಆಜ್ಞೆ ಮಾಡಿದ್ರು. ಆ ಪ್ರಕಾರ ನಾನು ಜನರಲ್ ಹಾಸ್ಟೆಲಲ್ಲಿ 33ನೇ ರೂಮ್ಗೆ ಬೆಳಗ್ಗೆಗೇ ಹೋದೆ. ಆಮೇಲೆ 3 ತಿಂಗಳು ಕಳ್ಕೊಂಡು ನಮ್ಮ ಸ್ವಾಮೀಜಿ ಬಂದರು. ಮತ್ತೆ ಪಿರಂಗಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಬಂದವರು. ಎಲ್ಲ ನನ್ನ ಶಿಷ್ಯ ಇಲ್ಲೊಬ್ಬರು ಬಿಟ್ಟಿದ್ನಲ್ಲ ಎಲ್ಲ ಅವನು ಅಂತ ಕೇಳಿದರು. ಅವಾಗ ಎಲ್ಲರೂ ಅಲ್ಲಿದ್ದವರು ಈಗೀಗ ಸ್ವಾಮೀಜಿ ಜನರಲ್ ಹಾಸ್ಟೆಲ್ಗೆ ಕಳಿಸ್ಕೊಟ್ಬಿಟ್ರು ಅಂದರು. ಈಗ ಅವ್ನು ನೋಡ್ಬೇಕಲ್ರಪ್ಪ ಕರೆಸಿ ಅಂತ ಹೇಳಿದ್ರು. ಅವಾಗ ಬಂದಾಗ ನನ್ನ ಯಾಕೋ ಓದೆ, ಹೀಗೆ ಬುದ್ಧಿ ಸ್ವಾಮೀಜಿ ಹೇಳಿದ್ರು. ನಾವು ಹೊರಟಾಗ್ಬಿಟ್ಟು ಮತ್ತು ಸಂಸ್ಕೃತ ವೇದನೆ ಓದಬೇಕಣೋ ನೀನು ಸೈನ್ಸ್ಗಿಂತ ಸೈನ್ಸ್ ತೊಗೊಂಡಿದ್ದೆ ನಾನು, ನೀನು ಸಂಸ್ಕೃತ ವೇದನೆ ಓದಬೇಕಪ್ಪ ಅಂತೇಳಿ ನನಗೆ ಆದೇಶ ಮಾಡಿದ್ರು. ಕೊನೆಗೆ ಹೋಗುವಾಗ ತಮ್ಮ ಪ್ಯಾಕೆಟ್ನಲ್ಲಿ ಎಲ್ಲೋ ಇಟ್ಟಿದ್ದಂಥ 10 ರೂಪಾಯಿ ನಾನು ನಿನಗೋಸ್ಕರ ಮಡಿಕೊಂಡು ಬಂದಿದ್ದೆ ಕಣೋ ಅಂತ ಅದನ್ನು ಹುಡುಕಿ ನನಗೆ ಕೊಟ್ಟರು. ಹೀಗೆ ಅವ್ರು ಬಂದಾಗೆಲ್ಲ ನನಗೆ ಆ ರೀತಿ ಧನ ಸಹಾಯ 10 ರೂಪಾಯಿ ಇವತ್ತು 1 ಕೋಟಿಗೆ ಸಮಾನ. ನನ್ನ ಸಣ್ಣ ಒಂದು ಮಗುನ ಅಲ್ಲಿ ಕರ್ಸ್ಕೊಂಡು ಅನ್ನ ಬಟ್ಟೆ ಮತ್ತು ವಿದ್ಯಾಭ್ಯಾಸ ಇಷ್ಟನ್ನು ನಾನು ಕೊಟ್ಟು ಇಷ್ಟು ದೃಢಕಾಯನಾಗಿ ನಾನು ಇಷ್ಟೊಂದು ಆರೋಗ್ಯವಾಗಿ ಇರೋದಕ್ಕೆ ಆ ಪುಣ್ಯಾತ್ಮನ ಅಲ್ಲಿ ಎಷ್ಟು ಲಾರಿ ನಾನು ಮುದ್ದೆ ತಿಂದಿದ್ದೀನೋ ಆ ಋಣ ತೀರ್ಸೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇಂಥ ಮಠಗಳು ಅಂಕನಳ್ಳಿ ಮಠ, ಸಿದ್ಧಗಂಗಾ ಮಠ ಇತ್ಯಾದಿ ಬೆಳ್ಳೆಣಿಕೆಯ ಮಠಗಳು ಇದ್ದಾವೆ. ಬಡವರು ಜಾತಿ ಮತ ಪಂಥ ಏನೂ ಇಲ್ಲದೆ ಬಡವರಿಗೋಸ್ಕರ ಅನ್ನದಾನ, ವಿದ್ಯಾದಾನ, ಜ್ಞಾನದಾನ ಈ 3 ಕೊಡ್ತಕ್ಕಂಥ ಪುಣ್ಯಾತ್ಮರು. ಅವರನ್ನು ಭಗವಂತ ದೇವರ ಸ್ವರೂಪಿ ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮಿಗಳು. ನನ್ನ ಬಾಲ್ಯದ ಸ್ವಾಮೀಜಿ ಅವರು ಹೆಚ್ಚು ವಿದ್ಯಾವಂತರಲ್ಲದಿದ್ದರೂ ಅದು ಒಂದು ರೀತಿ ದೈವ ಸ್ವರೂಪಿ. ಆ ಪುಣ್ಯಾತ್ಮ ನಮ್ಮಂಥ ಸಾವಿರಾರು ಜನಕ್ಕೆ ಭಿಕ್ಷೆ ಬೇಡಿ ತಂದು ಆ ಒಂದು ಬರಗಾಲದ ಸಮಯದಲ್ಲಿ ನಮ್ಮನ್ನೆಲ್ಲ ಲಾಲನೆ ಪಾಲನೆ ಮಾಡಿ ಈ ಮಟ್ಟಕ್ಕೆ ನನ್ನಂಥ ಲಕ್ಷಾಂತರ ನಾನೊಬ್ಬ ಅಲ್ಲ, ಲಕ್ಷಾಂತರ ಸಾವಿರಾರು ಮಂದಿಯನ್ನು ಈ ರೀತಿ ನಾವು ಯಾವುದೇ
ಆ ಮಠಗಳಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಯಾರೂ ಕೂಡ ಅನ್ನ ಇಲ್ಲ, ಕೆಲಸ ಇಲ್ಲ ಅಂತಕ್ಕಂಥ ನಾನು ಕೇಳೇ ಇಲ್ಲ. ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿದಂಥ ಸಕಲರಿಗೂ ಭಗವಂತ ನಮ್ಮಂಗೇನೆ ನನ್ನಂಗೆ ಏನು 38 ವರ್ಷಗಳ ದೀರ್ಘ ಸೇವೆ ಮಾಡ್ತಿದ್ದಾರೆ. ಹಾಗೆ ವಿವಿಧ ಭಾರತದ ಅನೇಕ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸ್ತಾ ಹೊರದೇಶಗಳಲ್ಲೂ ಕೂಡ ಇರ್ತಕ್ಕಂಥದ್ದು ನಾನು ಕೇಳಿದ್ದೇನೆ. ಇಂಥ ಪುಣ್ಯಾತ್ಮರು, ಇಂಥ ಸಂಸ್ಥೆಗಳು ಸಾರೋದ್ಧಾರವಾಗಿ ನಡ್ಕೊಂಡು ಹೋಗಲಿ. ನಂತರ ತಕ್ಷಣ ಮಠಕ್ಕೆ ನನ್ನನ್ನು ಕರೆಸ್ಕೊಂಡ್ರು. ನನ್ನ ಮ್ಯಾನೇಜರಾಗಿ ಇಟ್ಕೊಂಡಿದ್ರು. ನನಗೆ ಮ್ಯಾನೇಜರ್ನಲ್ಲಿ ಏನು ವೇತನ ಅದೆಲ್ಲ ಸಿಗಲ್ಲ ಅಂದ್ಕೊಂಡು ನಾನು ಸ್ವಲ್ಪ ಅವರನ್ನು ಹಿಡಿದು ಶಿಕ್ಷಕ, ನಾನೇನು ಪದವಿಗಳನ್ನು ಗಳಿಸಿದ್ದೆ ಅವನ್ನ ಉಪಯೋಗಿಸ್ಕೊಂಡು ಅಲ್ಲಿ ಶಿಕ್ಷಕನಾದೆ. ನಂತರ ಅವ್ರದ್ದೇ 10 ವರ್ಷ ಅಲ್ಲಿ ಶಾಸಕನ ಕೆಲಸ ಮಾಡಿ ನಂತರ ಅವ್ರದ್ದೇ ಸಂಸ್ಥೆ ಇನ್ನೊಂದನ್ನು ಗವಿಮಠದಲ್ಲಿ ಸ್ಥಾಪನೆ ಮಾಡೋಕ್ಕೆ ನನ್ನ ಕಳಿಸ್ಕೊಟ್ರು. ಅಲ್ಲಿ ಅಪ್ಲಿಕೇಶನ್ ಎಲ್ಲ ಅರ್ಜಿ ಎಲ್ಲ ಹಾಕಿ ಅಲ್ಲಿ ಜಾಗ ಎಲ್ಲ ತೆಗೆದು ಶಾಲೆ ಅನುಮತಿ ತಗೊಂಡು ಅಲ್ಲಿ ಮತ್ತೆ ಒಂದು ಜಮೀನ ಖರೀದಿ ಮಾಡಿ ಗವಿಮಠದ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿಕೊಂಡು ಇದ್ರ ಜೊತೆಯಲ್ಲಿ ಸ್ವಾಮೀಜಿಯ ಒಂದು ಅಭಿಲಾಷೆ ಗವಿಮಠದ ನಿರಂತರವಾಗಿ ಪೂಜೆ ನಡಿಬೇಕು ಅಂತ ಒಂದು ಘನ ಉದ್ದೇಶದಿಂದ ಅಲ್ಲಿ ಒಂದು ಪ್ರೌಢಶಾಲೆಯನ್ನು, ಪ್ರಾಥಮಿಕ ಪಾಠಶಾಲೆ ಮತ್ತು ಸಂಸ್ಕೃತ ಪಾಠಶಾಲೆ, ಇದು ಅನಾಥಾಲಯ, PU ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ನನ್ನ ಮುಂದಾಳತ್ವದಲ್ಲಿ ಸ್ವಾಮೀಜಿ ನನ್ನ ನಂಬಿ ಅಲ್ಲಿ ಕೊಟ್ಟರು. ಅವನ್ನೆಲ್ಲ ನಾನು ನಿಷ್ಠೆಯಿಂದ ಸತ್ಯವಾಗಿ ಅಲ್ಲಿ ಅಭಿವೃದ್ಧಿಗೋಸ್ಕರ ಶ್ರಮಪಟ್ಟು ನಾನು ಒಟ್ಟು ಅಲ್ಲಿ 28 ವರ್ಷಗಳ ಸತತವಾಗಿ ಮುಖ್ಯ ಶಿಕ್ಷಕನಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ. ಸಂಸ್ಥೆಯನ್ನು ಬೆಳೆಸಿದೆ. 500 ವಿದ್ಯಾರ್ಥಿಗಳವರೆಗೂ ಅಲ್ಲಿ ಜಾಗವನ್ನು ಇನ್ನೂ ವಿಸ್ತರಣೆ ಮಾಡಿ 5 ಎಕರೆ ಜಮೀನನ್ನು ಖರೀದಿ ಮಾಡಿ 20 ಕೊಠಡಿಗಳ ಒಂದು ಶಾಲೆಯ ಕಟ್ಟಡವನ್ನು ಹಲವಾರು ಜನ ಸುತ್ತಮುತ್ತ ಹಳ್ಳಿಯ ಜನರ ಒಂದು ಸಹಕಾರ ಮತ್ತು ಅಮೇರಿಕದಲ್ಲಿ ಒಬ್ಬ ಚೆನ್ನೈ ಅಂತ ಹೇಳಿ ಒಬ್ಬ ಇಂಜಿನಿಯರ್, ಪಕ್ಕದ ಅರಕೆರೆ ಗ್ರಾಮದವರು, ಅವರ ಒಂದು ಸಹಾಯ, ಆಮೇಲೆ ಕುಣಿಗಲ್ನ ಕೆಲವು ಪ್ರಮುಖರ ಸಹಾಯ, ಮತ್ತು ಈ ಕೆಂಗಲ್ ಹನುಮಂತಯ್ಯನವರ ತಮ್ಮ, ಅವರ ಹೆಸರು ನಂಜಪ್ಪ ಅಂತ ಕೆಂಗಲ್ ಹನುಮಂತಯ್ಯನವರ ತಮ್ಮ ಮಹಾದಾನಿ, ಅವರನ್ನು ಹಿಡಿದು ನಮ್ಮ ಶಾಲಾ ಕಟ್ಟಡಕ್ಕೋಸ್ಕರ 50,000 ರೂಪಾಯಿಗಳನ್ನು ಆ ಕಾಲದಲ್ಲಿ ನಮ್ಮ ಸ್ವಾಮೀಜಿಯವ್ರನ್ನ ಕರ್ಕೊಂಡೋಗಿ ಸಮಕ್ಷಮ ಅದನ್ನು ಪಡೆದು 3 ರೂಮುಗಳನ್ನು RCC ಬಿಲ್ಡಿಂಗನ್ನು ಕಟ್ಟಿ ಅವರನ್ನು ಕರೆದುಕೊಂಡು ಬಂದು ಅವರನ್ನು ಪಾಲ್ಕಿನಲ್ಲಿ ಕೂರಿಸಿ ಮೆರವಣಿಗೆ ಮಾಡಿ ನಮ್ಮ ಸ್ವಾಮೀಜಿಯವರನ್ನ ಸಮ್ಮುಖದಲ್ಲಿ ಅವನಿಗೆ ಸನ್ಮಾನವನ್ನು ಮಾಡಿ ಇಂತಹ ಒಂದು 20 RCC ಬಿಲ್ಡಿಂಗನ್ನು ಮತ್ತು 5 ಎಕರೆ ಜಮೀನನ್ನು ಮತ್ತು ಎಲ್ಲ ತರಗತಿಗಳನ್ನು, ಶಾಲೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ನಂದು ಒಂದು ಅಳಿಲು ಸೇವೆಯನ್ನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅನಂತರ ಹೀಗೆ ಸೇವೆ ಸಲ್ಲಿಸಿ 2014ರಲ್ಲಿ ನಾನು ಒಟ್ಟು ಅಂಕಲಿ ಮಠದ 10 ವರ್ಷ, ಇಲ್ಲಿ 28 ವರ್ಷ, ಗವಿಮಠದಲ್ಲಿ ಒಟ್ಟು 38 ವರ್ಷಗಳ ದೀರ್ಘ ಈ ವಿದ್ಯಾಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಒಳ್ಳೆಯ ನನ್ನ ಶಾಲೆ ಉತ್ತಮ ಒಂದು ಪ್ರೌಢಶಾಲೆ ಅಂತಕ್ಕಂಥ ಈಗಲೂ ಕೂಡ ಸರ್ಟಿಫಿಕೇಟ್ಗಳಿದ್ದಾವೆ. 98% ಹಿಡಿದು ಇನ್ನು ಕೆಲವು ಸಾರಿ ಕಡಿಮೆ ಇರ್ಬೋದು, ಅತಿ ಹೆಚ್ಚು ಅಂದರೆ 98%ವರೆಗೂ ನಾವು ಫಲಿತಾಂಶವನ್ನು ಪಡೆದು ಒಂದು ಉತ್ತಮ ಶಾಲೆಯಾಗಿ ಮಾಡಿ ಇವತ್ತಿಗೂ ಕೂಡ ಕಡಿಮೆ ಇರ್ಬೋದು ಮಕ್ಕಳು, ಆದರೆ ಆರ್ಟ್ಸ್ ಸೆಕ್ಷನ್ ಇವತ್ತು ಇಡೀ ತಾಲೂಕಲ್ಲಿ ಮಹಾತ್ಮ ಗಾಂಧಿ ಬಿಟ್ಟರೆ, ಮಹಾತ್ಮ ಗಾಂಧಿ
ಪದವಿ ಪೂರ್ವ ಕಾಲೇಜ್ ಬಿಟ್ಟರೆ ಕುಣಗಲ್ ತಾಲೂಕಿನಲ್ಲಿ 6 ವಿಭಾಗಗಳಿರ್ತಕ್ಕಂಥ ಪ್ರೌಢಶಾಲೆ ಗವಿಮಠ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗಲೂ ಕೂಡ ಒಳ್ಳೆಯ ಫಲಿತಾಂಶ ಇತ್ಯಾದಿಗಳು ಬರ್ತಾ ಇದೆ. ನಾನು ವಿಶ್ರಾಂತಿ ಜೀವನದಲ್ಲಿ ಕಳೀತಾ ಇದ್ದೀನಿ. ನಮಗೀಗ 73 ಸರ್, ಎಷ್ಟು ವರ್ಷ ಸರ್? ಕರೆಕ್ಟಾಗಿ ನನ್ನ ಹುಟ್ಟಿದ ಜಾತಕದ ಪ್ರಕಾರ ನನಗೆ ಇವತ್ತು 75 ತುಂಬಿ 75 ಜೀವನವನ್ನು ನಡೆಸಿದ್ದೀರಿ. ನಡೆಸ್ತಾ ಇದ್ದೀನಿ. ಜೊತೆಗೆ ಸರ್, ನನಗೆ ಗೊತ್ತಿದ್ದಂಗೆ ನನಗೆ 60 ವರ್ಷ ಅಂತ ಹೇಳಿದೆ ನಿಮ್ಗಾಗಲೇ. ನಾವು ಹೈಸ್ಕೂಲಲ್ಲಿ ಓದಬೇಕಾದಂಥ ಒಂದು ಕಷ್ಟ ದಿನಗಳೇನಿತ್ತು, ಅಥವಾ ಇವತ್ತು ಯಾಕೆ ಮಾತು ನಿಮ್ಗೆ ಹೇಳ್ತೀನಿ ಅಂದರೆ, ನಮಗೆ ಊಟಕ್ಕೆ ಇರ್ತಿರ್ಲಿಲ್ಲ, ಬಟ್ಟೆಗೆ ಇರ್ತಿರ್ಲಿಲ್ಲ, ಎರಡಕ್ಕೂ ಕೊರತೆ ಇತ್ತು. ಓದ್ಸಕ್ಕಾಗದಿದ್ದಕ್ಕೆ ತಂದೆ ತಾಯಿಗಳು ತಗೊಂಡೋಗಿ ಮಠಗಳಲ್ಲಿ ಆಶ್ರಮಗಳಲ್ಲಿ ಬಿಡ್ತಾ ಇದ್ರು. ಅವರೂ ಕಷ್ಟಪಟ್ಟು ನಮ್ಮನ್ನು ಕೂಲಿ ಮಾಡಿ ಅಥವಾ ಏನು ಭಿಕ್ಷೆ ಬೇಡ್ಕೊಂಬಂದು ನಮ್ಮನ್ನು ಸಾಕಿದ್ದಾರೆ ಸ್ವಾಮೀಜಿಗಳು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತಿನ ವಿದ್ಯಾರ್ಥಿಗಳು, ಈಗಿನ ನನ್ನ ವಿದ್ಯಾರ್ಥಿಗಳು ಇದ್ರಲ್ಲ, ಅವರು ಊಟ ಅಂದರೆ ಅಸಡ್ಡೆ. ಸರ್ಕಾರ ಇವತ್ತು ಏನೆಲ್ಲ ಕೊಟ್ಟಿದೆ ಚೆಲ್ತಾರೆ ಸರ್. ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಸರ್. ನಾವು ಒಂದೇ ಒಂದು ತುತ್ತು ಅನ್ನಕ್ಕೋಸ್ಕರ ಒದೆ ತಿಂದಿದೀವಿ. ಅನ್ನ ಮಾಡಿದ ದಿವಸ ಹಬ್ಬ ಅಕ್ಕಿನೇ ಇಲ್ಲ. ಅದು ಅಕ್ಕಿ ಅನ್ನ. ಹೌದು. ಆಮೇಲೆ ಕೇರ್ ಅಂತ ಕೊಡೋರಲ್ಲ ಸರ್, ಅವಾಗ ಗೋಧಿ ಕೊಡೋರು ಬರೋದು. ಅವಾಗ ಅದನ್ನ ನುಚ್ಚು ಮಾಡಿ ಉಪ್ಪಿಟ್ಟು ಮಾಡಿ ಕೊಡ್ತಾ ಇದ್ರು. ಅಲ್ಲ, ಅದು ನಿಜಕ್ಕೂ ನಮ್ಗೆ ಅನ್ನದ ಬೆಲೆ ಏನು ಅಂತ ಗೊತ್ತಿದೆ. ಇವತ್ತಿಗೂ ನಮ್ಗೆ ದೇವರು, ಅನ್ನ ಅಂದ್ರೆ ದೇವ್ರೆ, ಇನ್ನು ಅದ್ರ ಮುಂದೆ ಇನ್ಯಾವ ದೇವರು ಇಲ್ಲ. ಅನ್ನ ದೇವರ ಮುಂದೆ ಇನ್ನೂ ದೇವರು ಇಲ್ಲ. ಅನ್ನಕ್ಕೆ ಮೇಲೂ ಇನ್ನಿಲ್ಲ ಲೋಕಕ್ಕೆ, ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳು ಯಾವುದೇ ಒಂದು ಕಷ್ಟದ ಅಥವಾ ಬೆಲೆ ಗೊತ್ತಿಲ್ಲದಲೇ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ವಿದ್ಯೆಯ ಬೆಲೆ ಬೇಕಿಲ್ಲ, ಅನ್ನದ ಬೆಲೆ ಬೇಕಿಲ್ಲ, ಆಮೇಲೆ ಒಬ್ಬ ವ್ಯಕ್ತಿಯ ಬೆಲೆ ಬೇಕಿಲ್ಲ. ಯಾಕಾಗಿದ್ದಾರೆ ಇವತ್ತು ವಿದ್ಯಾರ್ಥಿಗಳು ಅಂದರೆ, ಎಲ್ಲ ಒಂದು ಕಡೆ ನಾವು ಪಟ್ಟಂಥ ಕಷ್ಟಗಳು ಮಕ್ಕಳು ಪಡಬಾರ್ದು ಅಂತ ಹೇಳಿ ಇವತ್ತು ತಂದೆ ತಾಯಿಗಳು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಎಲ್ಲ ಒಂದು ಕಡೆ ಮಾರಕ ಆಗ್ತಾ ಇದೆಯಾ ಅಥವಾ ಅದು ಪೂರಕ ಆಗ್ತಾ ಇದೆಯಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅನುಕೂಲಗಳು ಜಾಸ್ತಿಯಾಗಿ ಮಕ್ಕಳು ಓದ್ತಾ ಇಲ್ವೇನೋ ಅಂತ ಅನಿಸುತ್ತೆ. ಆಮೇಲೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷೆ ಇಲ್ಲ, ಯಾವುದೇ ಶಿಕ್ಷೆ ಕೊಡಂಗಿಲ್ಲ, ಬೈಯಂಗಿಲ್ಲ, ಅನ್ನಂಗಿಲ್ಲ ಅಥವಾ ಹೊಡಿಯಂಗಿಲ್ಲ, ನೋಡಂಗಿಲ್ಲ, ದುರ್ಗುಟ್ಕೊಂಡು ನೋಡಂಗಿಲ್ಲ ಅನ್ನೋ ಮೀಟಿಂಗ್ಗಳಲ್ಲಿ ಹೇಳ್ತಿರ್ತಾರೆ ನಮಗೆ. ನಾನು ಅನ್ಸುತ್ತೆ, ನಮ್ಗೇನು ದ್ವೇಷನಾ ಮಕ್ಳ ಬಗ್ಗೆ? ಇಲ್ಲ. ಆ ಮಕ್ಳು ಕಲೀಲಿನ ಒಂದೇ ಉದ್ದೇಶ ಶಿಕ್ಷಕನಿಗಿರುತ್ತೆ. ಅಥವಾ ನೀವ್ ಹೇಳ್ದಾಗೆ ಅಥವಾ ಸರ್ಕಾರ ಹೇಳ್ದಂಗೆ ಮಕ್ಕಳನ್ನ ಅಷ್ಟೊಂದು ಮಾರಣಾಂತಿಕವಾಗಿ ಒದೆ ಕೊಡೋದು ಅಥವಾ ಇನ್ನೊಂದು ಮತ್ತೊಂದು ಬೇರೆ ವಿಚಾರ ಬೇಡ, ಅದನ್ನ ಖಂಡಿಸೋಣ. ಆದರೆ ಎಲ್ಲೋ ಒಂದು ಕಡೆ ಒಂದು ತಿಳುವಳಿಕೆ ಮಟ್ಟ ಇಲ್ದಲೇ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಶಿಕ್ಷೆ ಅನ್ನೋದನ್ನ, ಶಿಕ್ಷೆ ಅಲ್ಲ, ಅದು ಒಂದು ದಾರಿಗೆ ತರೋಕ್ಕೋಸ್ಕರ ಒಂದು ಭಯ ಅಥವಾ ಒಂದು ಭಕ್ತಿ ಅಥವಾ ಒಂದು ಏನು ನಾವು ನೋಡ್ತಾ ಇದ್ದು. ಇವತ್ತು ನಮ್ಗಿಂತ ಸೀನಿಯರು ನೀವೆಲ್ಲ ಹೇಳ್ತಿದ್ರಿ, ನಮ್ಗೆ ಅವತ್ತು ಹಂಗೆ ಒದೆ ಕೊಟ್ಟಿದ್ಕೆ ಇವತ್ತು ನಾವು ಹಿಂಗಿರೋದು, ಅವ್ರು ವಿದ್ಯೆ ಕಲಿಸಿದ್ಕೆ ನಾವು ಇವತ್ತು ಈ ರೀತಿ ಇರೋದು ಅಂತ ಹೇಳ್ತಿರ್ತೀರಿ. ಹಂಗಿದ್ಮೇಲೆ ಎಲ್ಲ ಒಂದ್ ಕಡೆ ಶಿಕ್ಷೆ ಬೇಡವಾ? ಮಕ್ಕಳಿಗೆ ಒಂದು ತಿದ್ದಕ್ಕೋಸ್ಕರ ಶಿಕ್ಷೆ ಬೇಡವಾ? ಖಂಡಿತ ಸಾಮಾನ್ಯ ಶಿಕ್ಷೆ ಮುಖ್ಯವಾಗಿ ಸಾಮಾನ್ಯ ನಾನು ಹೇಳೋದು. ಹೌದು, ಅಂತ ಕಠಿಣವಾದಂತ ಬೇಡ. ಎದ್ರೆ ಅಲ್ಲ, ಹೌದು, ಆ ಮಟ್ಟದಲ್ಲಿ ಆ ಮಕ್ಕಳನ್ನ ಗದರೋ ರೀತಿಯಲ್ಲಿ ಇರಬೇಕು. ಇಷ್ಟೊಂದು ಆಮೇಲೆ ಸರ್ಕಾರದ ಅನುಕೂಲಗಳು ಜಾಸ್ತಿ ಆಯ್ತು ನೋಡಿ. ಇವತ್ತು ಯಾವುದೇ ಸರ್ಕಾರ ಬಂದ್ರು ತನ್ನ ಓಟಿಗೋಸ್ಕರ ಕೆಲವೊಂದು ಯೋಜನೆಗಳನ್ನ ಮಾಡುತ್ತೆ. ಅದು ಎಷ್ಟು ಸರಿಯಾಗಿರುತ್ತೋ ಎಷ್ಟು ಸರಿಯಾಗಿಲ್ವೋ. ಇವತ್ತು ಬಿಸಿ ಊಟ ಅಂತ ಹೇಳಿ ನೋಡಿ, ಇವತ್ತೆಲ್ಲ ಪೇಪರಲ್ಲಿ ಟಿವಿನೆಲ್ಲ ಬರ್ತಾ ಇದೆ, ಹುಳು ಬಿದ್ದಿದೆ, ಅದನ್ನ ತಿನ್ನಕ್ಕಾಗಲ್ಲ, ಅದು ಸ್ಟಾಕ್ ಮಾಡ್ತಾರೆ, ಕದ್ದು ಮಾರ್ತಾರೆ. ಇವೆಲ್ಲ ವ್ಯವಸ್ಥೆ ನಡೀತಾ ಇದೆ. ಅಲ್ಲ, ಉದ್ದೇಶ ಒಳ್ಳೇದೇನೆ, ಆದ್ರೆ ತಲುಪ್ತಾ ಇದೆಯಾ ಮಕ್ಕಳಿಗೆ? ಇಲ್ಲ. ಆಮೇಲೆ ಅವಶ್ಯಕತೆ ಇಲ್ಲ. ತಂದೆ ತಾಯಿಗೆ ಜವಾಬ್ದಾರಿನ ಇಲ್ದಂಗ್ ಮಾಡ್ಬಿಟ್ಟಿದ್ದೀರಿ. ಬಟ್ಟೆನೂ ಕೊಡ್ತೀನಿ ನಾನು, ಎಲ್ಲ ಶೂ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಬುಕ್ ಕೊಡ್ತಾರೆ, ಎಲ್ಲ ಕೊಟ್ಟಾಗ ಮಕ್ಕಳಿಗೆ ಅದ್ರ ಬೆಲೆನೇ ಗೊತ್ತಿಲ್ಲ. ಸೊ ಇದು ಎಲ್ಲ ಒಂದ್ ಕಡೆ ಸರ್ಕಾರ ಮಾಡ್ಲಿ, ಯಾವ್ದಕ್ ಮಾಡ್ಬೇಕು, ಯಾರಿಗ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡ್ಲಿ. ಇಲ್ದವ್ರಿಗೆ ಎಲ್ಲರಿಗೂ ಹಾಲು ಕುಡಿಯಲ್ಲ, ಅವು ಕುಡಿಸಿ ಅಂತಾರೆ ಸಾರ್. ನಾವ್ ಹಾಲ್ ಮಾಡಿ ಹಾಕಿದ್ರೆ ಲೋಟಕ್ಕೆ ಚೆಲ್ತಾರೆ ತಗೊಂಡೋಗಿ ಸಾರ್ ಮಕ್ಕಳು. ಹೌದು, ಶಾಲೆಗಳಲ್ಲಿ ಹೌದು, ಅವು ನಾವೇ ಕಳ್ತನನ್ನ ಕಲ್ಸ್ಕೊಟ್ಟಂಗ ಶಿಕ್ಷಕರಿಗೆ.
ಯಾಕೆ ಅದು ಖರ್ಚಾಗಲ್ಲ. ಖರ್ಚಾಗಲ್ಲ. ಉಳ್ದ ಏನ್ ಮಾಡ್ಬೇಕು, ವಾಪಸ್ ಕ್ವಶನ್ ಲೆಕ್ಕ ಬರೀಬೇಕು, ಸರಿಯಾಗಿ ಸ್ಟಾಕ್ ಸರಿಯಾಗಿರ್ಬೇಕು. ಅವಾಗ ಅವ್ನೇನ್ ಮಾಡ್ತಾನೆ ಶಿಕ್ಷಕ, ಅದನ್ನ ಎಲ್ಲರ ವಿಲೇವಾರಿ ಮಾಡ್ಲೇಬೇಕು ಅವನು, ಇಲ್ಲ ಚೆಲ್ಲಕ್ಕೂ ಆಗಲ್ಲ ಅದನ್ನ. ಇಲ್ಲ ಇದು ಅವ್ಯವಸ್ಥೆಗಳನ್ನ ಸ್ವಲ್ಪ ಸರಿಪಡಿಸ್ಕೋಬೇಕು. ಆದ್ರೂ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಿ ಈ ವಿಜ್ಞಾನ ಯುಗದಲ್ಲಿ ನಾನು ಮಾಡ್ತೀನಿ ಅಂತ 33 ಅಂಕಗಳಿಗೆ ಇಳಿಸೋದು ಇವೆಲ್ಲ ನೋಡಿ. ಅದು ಮೊನ್ನೆ ಬರ್ಗೂರು ಅದೇ ಮಾತು ಹೇಳಿದ್ರು. ಅಲ್ಲ ರೀ, ನೀವು ಟೀಚರ್ಸ್ 20 ಮಾರ್ಕ್ಸ್ ಕೊಟ್ಟಿದ್ದೀರಿ, ಇಂಟರ್ನಲ್ ಅಸೆಸ್ಮೆಂಟ್ ಕೊಡಿ ಅಂತ ಹೇಳಿ, ಅವ್ನು ಇನ್ನು 13 ಮಾರ್ಕ್ಸ್ ಆಗಿದ್ರು ಸಾಕು, ಪಾಸ್. ಮತ್ತೆ ಮೌಲ್ಯ ಎಲ್ಲಿದೆ? ಶಿಕ್ಷಣ ಮೌಲ್ಯ ಇರುತ್ತಾ? SLC ಮಕ್ಕಳಿಗೆ ಮೊನ್ನೆ ಪೇಪರ್ ನಲ್ಲಿ ಬಂದಿತ್ತು, ಕನ್ನಡ ಓದಕ್ ಬರಲ್ಲ ಸರ್, ಅಕ್ಷರ ಬರಲ್ಲ. ಈ ಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನೀವು 33 ಮಾರ್ಕ್ಸ್ ಇಳಿಸ್ತೀರಿ. ಆಮೇಲೆ ಇವತ್ತಿನ ಟಿವಿ, ಮೊಬೈಲು, ಈ ಮಾಧ್ಯಮಗಳ ಹೊಡ್ತಾ ಇದೆಯಲ್ಲ, ಮಕ್ಕಳನ್ನ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಎಲ್ಲೋ ಸೇರಿಸ್ಬಿಟ್ಟಿದೆ. ಅವಕ್ಕೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಭಯೋತ್ಪಾದಕರನ್ನ ಉತ್ಪತ್ತಿ ಮಾಡ್ತಾ ಇದ್ದೀವಿ ಜಾಸ್ತಿ. ಖಂಡಿತ. ಇದಂತೂ ಅವರು ಇದರಲ್ಲಿ ಓದ್ಬಿಡ್ತಾರೆ, ಅತಿಯಾಗಿ ಓದ್ತಾರೆ. ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಿರ್ತಾರೆ. ಅವರು ಇವತ್ತು ಕೆಟ್ಟದಾಗಿ ನೋಡಿದ್ವಲ್ಲ ಮೊನ್ನೆ ಡೆಲ್ಲಿನ ಡಾಕ್ಟರ್, ಅವನು ಭಯೋತ್ಪಾದಕ ಇಲ್ದವನೇ ಅಂದ್ರೆ ಎಷ್ಟು ಒಂದೆಲ್ಲ ಎಷ್ಟು ಜನ ಡಾಕ್ಟರ್ಸ್ ಸರ್. ಅದಕ್ಕೆಲ್ಲ ನನ್ಗನ್ಸೋದು ಮಾರಲ್ಲಿಲ್ಲ, ಎಜುಕೇಶನ್ ಇಲ್ಲ. ಆಮೇಲೆ ನಮಗ್ ಬೇಕಾಗಿದ್ದೇನು, ಅವ್ನು ಸೈನ್ಸ್ ಓದ್ಬೇಕು, ಮ್ಯಾಥ್ಸ್ ಓದ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಷ್ಟೇ. ಫರ್ದರ್ ಅವನು ಮನುಷ್ಯ ಆಗ್ಲಿ ಅಂತ ನಾವ್ ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಅದು ದೊಡ್ಡ ಮಾನವೀಯತೆ ಬಗ್ಗೆ. ಹೌದು. ಆಮೇಲೆ ಇಂದಿನ ಭಗವದ್ಗೀತೆ, ಇಂಥವ್ರ ರಾಮಾಯಣ, ಮಹಾಭಾರತ, ಮೌಲ್ಯ ಶಿಕ್ಷಣ ಇಲ್ಲ. ಮೌಲ್ಯಯುತವಾದಂತ ಶಿಕ್ಷಣ ಇಲ್ಲ, ಮೌಲ್ಯಗಳಿಲ್ಲ ಮನುಷ್ಯನಲ್ಲಿ. ಜೊತೆಗೆ ಇವತ್ತು ಎಲ್ಲ ಅನುಕೂಲಗಳನ್ನ ಮಕ್ಳಿಗೆ ಕೊಟ್ಟು ಹಾಳು ಮಾಡ್ತಾ ಇದೀವಿ. ಮೊಬೈಲ್ ಕೊಟ್ಟಿಸಿದೀವಿ, ಜೊತೆ ಟಿವಿ ಮುಂದ್ ಬಿಡ್ತೀವಿ. ಆಮೇಲೆ ಫ್ಯಾಷನ್, ಶಾಲೆ ಜುಟ್ಟು ಹೆಂಗೆಂಗೋ ಕಟ್ ಮಾಡಿಸ್ಕೊಂಬತ್ತಾರೆ, ಬಟ್ಟೆ ಹೆಂಗೆಂಗೋ ಹಾಕೊಂತಾರೆ. ಈಗಿನ ಮಕ್ಕಳು ಎಲ್ಲಿವರೆಗೂ ಹೋಗಿದ್ದಾರೆ, ಈ ಮಾದಕ ತಂಬಾಕು ಪುಡಿ, ಎಂತೆಂತ ಆಚೆಗಳು ಸರ್. ಅದನ್ನ ತಗೊಂಡವರು ಭಯೋತ್ಪಾದಕರು ಅದೇ ಖಂಡಿತ. ಆಮೇಲೆ ಅವನಿಗೆ ಕಾನ್ಸಿಯಸ್ ಇರಲ್ಲ, ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಅದೆಂತದ ಹಾಕೊಂಡ್ ಬಂದಿರ್ತಾನೆ, ಬಾಯಿ ತುಂಬಾ ಹಾಕೊಂಡ್ ಕೂತಿರ್ತಾನೆ, ಅವ್ನು ಎಲ್ಲೋ ನೆಶನಲ್ಲಿ ಇರ್ತಾನೆ ಸರ್. ಇದು ವಿದ್ಯಾರ್ಥಿಗಳಿಗೆ ಇವತ್ತು ಮುಂದಿನ ಫ್ಯೂಚರ್ ಯೋಚನೆ ಮಾಡಿದ್ರೆ ನಮ್ಮ ದೇಶ ಏನಾಗ್ಬೋದು. ಅಲ್ಲ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ, ಗುರುಕುಲ ಸಿಸ್ಟಮ್ ಇದ್ದಂತ ನಿಮ್ ಕಾಲದಲ್ಲಿ ಕೂಲಿ ಮಠ ಅಂದ್ರಿ, ಜಗ್ಲಿ ಮೇಲೆ ಕೂತ್ಕೊಂಡು ಅಕ್ಷರ ಕಲಿಸ್ತಾ ಇದ್ರು. ಬಳಪ ಇಲ್ಲ, ಸ್ಲೇಟ್ ಇಲ್ಲ, ಮಳ್ಳು ಹಾಕ್ಬಿಟ್ಟು ಮಳ್ಳಿ ಮೇಲೆ ಅಕ್ಷರ ತಿದ್ದಿಸ್ತಾ ಇದ್ದಂತ ಕಾಲ. ನೀವು ಆ ತರ ಮೌಲ್ಯಯುತವಾಗಿ ಬೆಳೆದಂತವ್ರು. ಇವತ್ತಿನ ಶಿಕ್ಷಣ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಾವೆಲ್ಲ ಆಧುನಿಕರಾಗಿದ್ದೀವಿ, ಅದಾಗಿದ್ದೀವಿ, ಇದಾಗಿದ್ದೀವಿ, ಪ್ರೋಗ್ರೆಸ್ ಆಗಿದ್ದೀವಿ, ಎಲ್ಲ ಬಂದಿದೆ. ಎಲ್ಲಿಗೂ ಹೊರಟಾಗಿದ್ದಾರೆ. ಈಗ ಅಲ್ಲೇ 150 ವರ್ಷ ಮನುಷ್ಯ ಬದುಕೋ ಇಂಜೆಕ್ಷನ್ ಕಂಡಿದ್ದಾರಂತೆ ಚೈನಾ ದೇಶದವರು. ಅಲ್ಲ, ಇದನ್ನೆಲ್ಲ ನೋಡಿದಾಗ ನಾವು 150 ವರ್ಷ, 1000 ವರ್ಷ ಬದುಕೋದ್ ಮುಖ್ಯ ಅಲ್ಲ. ಮೌಲ್ಯಯುತವಾಗಿ ಒಳ್ಳೆ ವ್ಯಕ್ತಿಯಾಗಿ ಕಡಿಮೆ ವರ್ಷನೇ ಬದುಕೋಣ ಅಲ್ವರ. ಸೊ ಹಾಗಾಗಿ ಸರ್, ನನಗೆಲ್ಲ ಒಂದ್ ಕಡೆ ನಿಮ್ಮ ಹಳೆಯ ನೆನಪುಗಳು, ಆಶ್ರಮದ ಬದುಕು, ಮತ್ತೆ ಶಿಕ್ಷಣದ ವ್ಯವಸ್ಥೆ, ಅದ್ರ ಜೊತೆಗೆ ನೀವು ಬೆಳೆದು ಬಂದಂತ ದಾರಿ, ಇವನ್ನೆಲ್ಲ ನನಗೆ ಇವತ್ತು ಮಾತಾಡೋಕೆ ಒಂದು ಅವಕಾಶ ಸಿಕ್ತು. ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುವಂಥ ಅವಕಾಶ ಸಿಕ್ತು. ನನಗೆ ತುಂಬ ಖುಷಿ ಇದೆ, ಸಂತೋಷ ಇದೆ. ನನಗೆಲ್ಲ ನನ್ನ ಸ್ನೇಹಿತರು ಕೇಳ್ತಾ ಇದ್ರು, ನೀನು ರಿಟೈರ್ಡ್ ಆಗ್ತಾ ಇದ್ದೀವಿ, ಏನು ಮಾಡ್ತೀಯಾ ಮನೇಲಿ ಅಂತ. ನನಗೆ ಒಂದಿನ ಮನೇಲಿ ಇರೋಕ್ಕಾಗಲಿಲ್ಲ ಸರ್. ಭಾಳ ದುಃಖ ಆಯಿತು. ಯಾಕಂದರೆ ಬೆಳಗ್ಗೆ ಎದ್ದು 36 ವರ್ಷ ಕಂಟಿನ್ಯೂಷನ್ ಬೆಳಗ್ಗೆ ಎದ್ದು ಬ್ಯಾಗ್ ತಗ್ಲಾಕೊಂಡು ಸ್ಕೂಲ್ ಅಂತ ಹೊಟ್ಟೋಗ್ಬಿಡ್ತಿದ್ದೆ. ಇವತ್ತೆದ್ರೆ ನನಗೆ ಎಲ್ಗೋಗ್ಬೇಕು, ಅದು ದಾರಿನೇ ಇಲ್ಲ. ಅಂಥ ಪರಿಸ್ಥಿತಿ ನನಗೆಲ್ಲೋ ಒಂದು ಕಡೆ ಅದು ದುಃಖನೂ ಆಯಿತು, ಒಂದು ಕಡೆ ಅದು ಸಹಜ ಅಂತಲೂ ಅನ್ನಿಸ್ತು. ಆದರೆ ನನ್ನ ಸ್ನೇಹಿತರು ಹೇಳ್ತಿದ್ರು, ನಿನಗೆ ಏನೋ ಒಂದು ಬೇರೆ ಆ ವಿಷನ್ ಇದೆ, ನೀನು ಪೇಂಟರು, ನೀನು ಒಬ್ಬ ಕಲಾವಿದ, ಪೇಂಟ್ ಮಾಡು ಕೂತ್ಕೊಂಡು, ಆಮೇಲಿಂದ ನಿಮ್ಗೆ ಬರವಣಿಗೆ ಇದೆ, ಬರವಣಿಗೆ ಮಾಡು, ಬೇಡ ನಿನ್ಗೊಂದು ಯಾವುದೋ ಒಂದು ಇವತ್ತಿನ ಮೀಡಿಯಾ ಯೂಟ್ಯೂಬ್ ಇದೆ, ಸಂದರ್ಶನಗಳು ಮಾಡು ಅಂದರು. ನನ್ನ ಮೊದಲ ಸಂದರ್ಶನ ನನ್ನ ರಿಟೈರ್ಡ್ ಆದಮೇಲೆ ತಮ್ಮದು. ಖುಷಿ ಇದೆ ಸರ್. ನನ್ನ ಗುರುಗಳನ್ನ ಇವತ್ತು ಇಂಟ್ರೂ ಮಾಡ್ತಾ ಇದ್ದೀನಿ, ಸಂತೋಷ ಇದೆ. ದೇವರು ನನಗೆ ಒಳ್ಳೆ ದಾರಿ ತೋರಿಸ್ಲಿ, ನಿಮ್ಮ ಆಶೀರ್ವಾದ ನನಗಿರಲಿ. ನನ್ನ ಶಿಷ್ಯರು, ನನ್ನ ಸ್ನೇಹಿತರು, ನನ್ನ ಆತ್ಮೀಯರು ಆದಂಥ ಕುಮಾರ್ ಅವರಿಗೆ ನಾನು ಹೇಳೋದು ಇಷ್ಟೇ, ವಿಶ್ರಾಂತಿ ಜೀವನ ನಿಜ, ಸ್ವಲ್ಪ ಕಷ್ಟ. ಕೆಲವು ದಿನ ಒಂದು 6 ತಿಂಗಳು ತಾವು
ಸ್ವಲ್ಪ ಪೂಜೆ, ಕೆಲವು ಧ್ಯಾನ, ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಧ್ಯಾನ, ಇವುಗಳಲ್ಲಿ ಕೆಲವು ಗ್ರಂಥಗಳು ಮಹಾಭಾರತ, ರಾಮಾಯಣ, ಗೀತೆ ಮತ್ತು ಭಾಗವತ ಇತ್ಯಾದಿ ಪುಸ್ತಕಗಳನ್ನು ಅವಲೋಕನ ಮಾಡ್ತಾ ತಮ್ಮ ಏನು ಈ ವಿದ್ಯಾ ಕ್ಷೇತ್ರದ ಜೊತೆಗೆ ನೀವು ಏನು ಬೆಳೆಸ್ಕೊಂಬಂದಿದ್ದೀರಿ ಈ ಕಲೆಗಳನ್ನು, ಇವುಗಳನ್ನು ಇನ್ನೂ ಅಭಿವೃದ್ಧಿಪಡಿಸ್ಕೊಂಡು 4 ಜನಕ್ಕೆ ಒಳ್ಳೆಯದು ಮಾಡ್ತಕ್ಕಂಥ ರೀತಿಯಲ್ಲಿ ತಾವು ತೊಡಗಿಕೊಳ್ಬೇಕು ಅಂತ ಹೇಳಿ ನಿಮಗೆ ಭಗವಂತ ಆಯುಸ್ಸು, ಆರೋಗ್ಯ ಮತ್ತು ಈ ಕಲೆಯ ಅಭಿವೃದ್ಧಿಗೆ ಸದಾ ಆಶೀರ್ವದಿಸಲಿ ಅಂತೇಳಿ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮ ಭೇಟಿ ತುಂಬ ಸಂತೋಷವಾಯಿತು. ನನ್ನನ್ನು ಭೇಟಿ ಮಾಡಿ ಇಷ್ಟು ನನ್ನನ್ನು ಸಂವಾದ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು ತಮಗೂ. ಓಕೆ, ಥ್ಯಾಂಕ್ ಯು ಸರ್. ತಮಗೆ ನಮಸ್ಕಾರ. ತಮ್ಮ ಏನು ಮುಂದೆ ಆಲೋಚನೆ ಮಾಡಿದ್ದೀರಿ ಇದಕ್ಕೆ ಭಗವಂತ ಸರ್ವ ರೀತಿಯಲ್ಲೂ ಸಹಕಾರ ನೀಡ್ತಾನೆ. ದಯವಿಟ್ಟು ನೀವು ಇದನ್ನು ಮುಂದುವರಿಸ್ಕೊಂಡು ನಿರಾಶರಾಗಬೇಡಿ. ವಿಶ್ರಾಂತಿ ಜೀವನ ತುಂಬ ಪವಿತ್ರವಾದದ್ದು. ಏನು ಈಗ ನೀವು ಹೇಳಿದ್ರಿ, ಈ ಕಾರ್ಯಗಳನ್ನು ನೀವು ಏನು ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಿದ್ದೀರಿ, ಜೊತೆಯಲ್ಲಿ ಈ ಎಜುಕೇಷನ್ ಜೊತೆಯಲ್ಲಿ ಬೆಳೆಸ್ಕೊಂಡು ಬಂದಿದ್ದೀರಿ, ಇವನ್ನ ಮುಂದುವರಿಸಿ. ಚಿತ್ರಕಲೆ ಆಗಿರ್ಬೋದು, ಆಮೇಲೆ ನೀವು ಫೋಟೋಗ್ರಫಿ ತುಂಬ ಚೆನ್ನಾಗಿ ತೆಗೆದಿದ್ದೀರಿ. ನಾನು ನೋಡಿದ್ದೀನಿ, ನಿಮ್ಮ ಮನೆಗೆಲ್ಲ ನಾನು ಭೇಟಿ ಕೊಟ್ಟಿದ್ದೆ. ಭಗವಂತ ನಿಮಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ದೀರ್ಘ ಆಯುಸ್ಸನ್ನು ಕೊಟ್ಟು ನಿಮ್ಮನ್ನು ಈ ಏನು ನೀವು ಮುಂದಿನ ನಿಮ್ಮ ಯೋಜನೆ ಇದೆ ಅದು ವಿಶ್ರಾಂತ ಜೀವನ ತುಂಬ ಸುಖಮಯವಾಗಿ ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ ಸರ್.